US ಅಲ್ಲಿ ನೀವೇನಾನ ಬಾಡಿಗೆ ಮನೇಲಿ ಇದ್ರೆ ಫ್ರಿಡ್ಜ್ ಕಂಪಲ್ಸರಿ ಇದ್ದೇ ಇರುತ್ತೆ ಎಲ್ಲ ಮನೇಲೂ. ಅದು ನೀವು ರೂಮ್ಮೇಟ್ಸ್ ಜೊತೆ ಇದ್ದೀರಾ ಅಂದರೆ ಫುಲ್ಲು ಪ್ಯಾಕ್ ಆಗಿರುತ್ತೆ. ನಾನೇನು ಇಡೋದೇ ಇಲ್ಲ ಫ್ರಿಡ್ಜಲ್ಲಿ. ಒಂದು ಸ್ವಲ್ಪ ಏನೋ ಒಂದು ಜಾಗದಲ್ಲಿ ಒಂದು ಸೈಡಲ್ಲಿ ಇಟ್ಟಿರ್ತೀನಿ. ಬೇರೆಯವ್ರದ್ದು ಎಲ್ಲ ಫುಲ್ಲು ಪ್ಯಾಕ್ ಆಗಿಬಿಟ್ಟಿರುತ್ತೆ. ನಮ್ಮ ಫ್ರಿಡ್ಜ್ ನೋಡಿ ಎಷ್ಟು ಪ್ಯಾಕ್ ಆಗಿದೆ. ಫ್ರಿಡ್ಜೇ ಅಳುತ್ತೆ ಅನ್ಸುತ್ತೆ, ಇಷ್ಟೊಂದು ಭಾರ ಇಡಬೇಡ್ರಪ್ಪ ತೆಗಿರಪ್ಪ ಅಂತ. ನಾನು ನೋಡಿ ಕೆಳಗಡೆ ಶೆಲ್ಫಲ್ಲಿ ಅಲ್ಲಿ ಮೂಲೆ ಇದೆ ಅಲ್ವಾ, ಅಲ್ಲಿ ಇಟ್ಕೊತೀನಿ ಒಂದೆರಡು ಮೂರ. ಇನ್ನು ಮಿಕ್ಕಿದ್ದೆಲ್ಲ ಬೇರೆಯವರೇ ಇಟ್ಕೊಂಡಿದ್ದಾರೆ. ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಹೋಗಲೇಬೇಕು. ಸೊ ಇವತ್ತು ಮಶ್ರೂಮ್ಸು ಅದೆಲ್ಲ ತಂದಿದ್ದೆ. ಎಲ್ಲ ನಾನು ಏನು ಮಾಡ್ತೀನಿ ಅಂದರೆ ವಾರಕ್ಕೆ ಎಷ್ಟು ಬೇಕೋ ಅಷ್ಟೆಲ್ಲ ಕಟ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಯಾಕಂದರೆ ಟೈಮ್ ಇರಲ್ಲ ಅಲ್ವಾ, ಆವಾಗ ಕಟ್ ಮಾಡ್ಕೊಳಕ್ಕಾಗಲ್ಲವಲ್ಲ. ಅವಾಗ ಕಟ್ ಮಾಡಿರೋದಿದ್ರೆ ಎಲ್ಲ ಟಕ್ ಟಕ್ ಅಂತ ಅಡುಗೆ ಮಾಡ್ಬೋದು ಅಂತ. ಕೊತ್ತಂಬರಿ ಏನು ಕೊಳ್ತೋಗಿರಲ್ಲ, ಚೆನ್ನಾಗೇ ಇರುತ್ತೆ. ಅದಕ್ಕೆ ನಾನೇನು ಮಾಡಿದೆ, ಏನು ಸೋಸೋದಂತ ಹಂಗೆ ಮುರಿದಿಕ್ಬಿಟ್ಟೆ. ಮೆಂತ್ಯನೂ ಚೆನ್ನಾಗಿರೋದೇ ಸಿಗುತ್ತೆ, ಏನು ಅಷ್ಟೊಂದು ಕೊಳ್ತೋಗಿರಲ್ಲ. ಮೊಸರು ಮನೇಲೇ ಮಾಡ್ಕೊತೀನಿ ನಾನು. ಎಷ್ಟು ತಿಕ್ಕಾಗಿ ಬಂದಿದೆ ನೋಡಿ. ಒಂದು ಕಂಟೈನರಲ್ಲಿ ಹಾಕಿ ಇಟ್ಕೊತೀನಿ. ಫ್ರಿಜ್ಜಲ್ಲಿ ಸ್ಪೇಸ್